ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸೋಕೆ ಶುರು ಮಾಡಿದ್ದಾರೆ. ಇನ್ನು ಚುನಾವಣಾ ಪ್ರಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಬೇಸಿಗೆಯ ಬಿಸಿಲನ್ನು ಲೆಕ್ಕಿಸದೆ ರೋಡ್ ಶೋಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಬಾರಿ ಏನಾದರೂ ಮಾಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯಬೇಕು ಅಂತ NDA ಮೈತ್ರಿಕೂಟ ಹಾಗೂ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇವೆ. ಮತ್ತೊಂದು ಕಡೆ ಈ ಬಾರಿ ಆಂಧ್ರ ಪ್ರದೇಶ ಕೂಡ ಸಾಕಷ್ಟು ಜನರ ಗಮನವನ್ನು ಸೆಳೀತಾ ಇದೆ. ಅದಕ್ಕೆ ಕಾರಣ NDA. ಹೌದು, NDA 400ರ ಗುರಿಯನ್ನು ತಲುಪಬೇಕಾದ್ರೆ ಆಂಧ್ರ ಪ್ರದೇಶದಲ್ಲಿ ಕಡಿಮೆ ಅಂದರೂ 18 ಸೀಟ್ಗಳನ್ನು ಪಡಿಬೇಕಾಗಿದೆ. BJP ಹಾಗೂ ಅದರ ಮಿತ್ರ ಪಕ್ಷಗಳು ಇದಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇವೆ. ಹೀಗಾಗಿಯೇ ಚಂದ್ರಬಾಬು ನಾಯ್ಡು ಅವರ ತೆಲುಗುದೇಶಂ ಹಾಗೂ ನಟ ರಾಜಕಾರಣಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷದ ಜೊತೆಗೆ BJP ಮೈತ್ರಿ ಮಾಡಿಕೊಂಡು ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದೆ. ಹಾಗಾದರೆ ಈ ಬಾರಿ ಆಂಧ್ರದಲ್ಲಿ NDA ಮ್ಯಾಜಿಕ್ ಮಾಡುತ್ತಾ? YSRCP ಮುಂದೆ ಇವರು ಗೆದ್ದು ಬೀಗ್ತಾರಾ? ಇಲ್ಲಿ BJP ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ ಏನಾದರೂ ಮಾಡಿ 400ರ ಗಡಿಯನ್ನು ದಾಟಬೇಕು ಅಂತ ಅಂದ್ಕೊಂಡಿರುವ NDA ಅದಕ್ಕಾಗಿ ತನ್ನನ್ನು ಬಿಟ್ಟು ಹೋಗಿದ್ದ ಮಿತ್ರರನ್ನೆಲ್ಲ ಮತ್ತೆ ತನ್ನತ್ತ ಸೆಳೆದುಕೊಂಡಿದೆ. ಈಗಾಗಲೇ ಬಿಹಾರದಲ್ಲಿ ನಿತೀಶ್ ಕುಮಾರ್ NDA ಸೇರೆಯಾಗಿದೆ. ಉತ್ತರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪಕ್ಷಗಳು NDA ಜೊತೆಗಿವೆ. ಇನ್ನು 2018ರ ನಂತರ BJPಯಿಂದ ದೂರ ಸರಿದಿದ್ದ TDP ಮತ್ತೆ NDAಯನ್ನು ಸೇರಿಕೊಂಡಿದೆ. ಈ ಮೂಲಕ BJP ಹಾಗೂ TDPಗಳು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡಂತೆ ಕಾಣ್ತಾ ಇವೆ. ಇನ್ನು ಈ ಬಾರಿ TDP ಹಾಗೂ NDA ಜೊತೆಗೆ ಪವನ್ ಕಲ್ಯಾಣ್ರ ಜನಸೇನಾ ಪಕ್ಷ ಕೂಡ ಕೈ ಜೋಡಿಸಿದ್ದು, ಈ ಮೂರೂ ಶಕ್ತಿಗಳು ಒಂದಾಗಿ ಜಗನ್ ಮೋಹನ್ ರೆಡ್ಡಿ ವಿರುದ್ಧ ತಂತ್ರಗಾರಿಕೆಯನ್ನು ಮಾಡ್ತಾ ಇವೆ. ಈ ಹಿಂದೆ BJP, TDP ಹಾಗೂ ಜನಸೇನಾ ಪಕ್ಷಗಳು 2014ರ ಆಂಧ್ರ ಪ್ರದೇಶ ವಿಧಾನಸಭಾ ಎಲೆಕ್ಷನ್ನಲ್ಲಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು. TDP ಹಾಗೂ BJP ಸೇರಿ ಒಟ್ಟು 126 ಕ್ಷೇತ್ರಗಳನ್ನು ಗೆದ್ದಿದ್ವು. ಆದರೆ ಆ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಅವರ ಪಕ್ಷ NDA ಮೈತ್ರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿತ್ತು. ಸೊ ಅವತ್ತು TDP ಬಹುಮತವನ್ನು ಗಳಿಸಿ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ CM ಆಗಿದ್ದರು. ಆದರೆ 2018ರ ನಂತರ TDP NDA ಮೈತ್ರಿಕೂಟವನ್ನು ಮುರ್ಕೊಂಡಿತ್ತು. ಕೇಂದ್ರದಲ್ಲಿದ್ದ BJP ನೇತೃತ್ವದ ಸರ್ಕಾರ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡೋದಕ್ಕೆ ವಿಫಲ ಆಯಿತು ಅನ್ನೋ ಕಾರಣವನ್ನು ಕೊಟ್ಟ ಚಂದ್ರಬಾಬು ನಾಯ್ಡು 2019ರ ಚುನಾವಣೆಯಲ್ಲಿ BJPಯ ಜೊತೆ ಮೈತ್ರಿ ಮಾಡಿಕೊಳ್ಳಲಿಲ್ಲ. ಇನ್ನು ಪವನ್ ಕಲ್ಯಾಣ್ರ ಜನಸೇನಾ ಪಕ್ಷ ಕೂಡ ಎರಡೂ ಪಕ್ಷಗಳನ್ನು ಬಿಟ್ಟು ಆ ಚುನಾವಣೆಯನ್ನು ಒಂಟಿಯಾಗಿ ಎದುರಿಸಿತು. ಆದರೆ ಈ ಮೂರೂ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧಿಸಿದ್ದು ಹಾಗೂ ಜಗನ್ಮೋಹನ್ರ ಜನಪ್ರಿಯತೆ ಹೆಚ್ಚಾಗಿದ್ದ ಕಾರಣ ಆ ಚುನಾವಣೆಯಲ್ಲಿ YSRCP ಬಹುಮತವನ್ನು ಗಳಿಸ್ಕೊಳ್ತು. ಇದೀಗ ಆ ಚುನಾವಣೆಯ ನಂತರ ಮತ್ತೆ ಮೂರು ಪಕ್ಷಗಳು ಒಂದಾಗಿವೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ಪಕ್ಷಗಳು ಅರಿತುಕೊಂಡಂತೆ ಕಾಣ್ತಾ ಇವೆ. ಹೀಗಾಗಿ ಲೋಕಸಭಾ ಚುನಾವಣೆ ಹಾಗೂ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನು ಜೊತೆಯಾಗಿ ಎದುರಿಸೋದಕ್ಕೆ NDA ಮುಂದಾಗಿದೆ. 25 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಆಂಧ್ರ ಪ್ರದೇಶದಲ್ಲಿ TDP ಒಟ್ಟು 17 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಹಾಗೆಯೇ BJPಗೆ 6 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದು 2 ಕ್ಷೇತ್ರಗಳಲ್ಲಿ ಜನಸೇನಾ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ವಿಧಾನಸಭಾ ಸೀಟು ಹಂಚಿಕೆ ಕೂಡ ಫೈನಲ್ ಆಗಿದ್ದು, ಒಟ್ಟು 175 ಕ್ಷೇತ್ರಗಳಲ್ಲಿ 145 ಕ್ಷೇತ್ರಗಳನ್ನು TDP ತನ್ನದಾಗಿಸಿಕೊಂಡಿದೆ. ಇನ್ನುಳಿದ 30 ಸೀಟ್ಗಳನ್ನು BJP ಹಾಗೂ ಜನಸೇನಾ ಪಕ್ಷಗಳು ಹಂಚಿಕೊಂಡಿವೆ. ಕಳೆದ ತಿಂಗಳು ಜನಸೇನಾ ಪಕ್ಷ 24 ಕ್ಷೇತ್ರದಲ್ಲಿ ಸ್ಪರ್ಧಿಸೋದಾಗಿ ಅನೌನ್ಸ್ ಮಾಡಿತ್ತು. ಸೊ BJPಗೆ ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ 6 ಸೀಟ್ಗಳು ಸಿಕ್ಕಂತಾಗಿವೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಗಳು ಎರಡೂ ಕೂಡ ಒಂದೇ ದಿನ ನಡೆಯಲಿವೆ. ಲೋಕಸಭಾ ಚುನಾವಣೆ BJPಗೆ ಮುಖ್ಯವಾಗಿದ್ದರೆ ವಿಧಾನಸಭಾ ಚುನಾವಣೆ TDP ಹಾಗೂ ಜನಸೇನಾ ಪಕ್ಷಗಳಿಗೆ ತುಂಬಾ ಮುಖ್ಯ ಅನ್ನಿಸ್ಕೊಳ್ತಾ ಇದೆ. ಹೀಗಾಗಿ ಈ ಮೂರು ಪಕ್ಷಗಳು ಕೂಡ ಒಂದಕ್ಕೊಂದು ಸಪೋರ್ಟ್ ಕೊಡ್ತಾ ಜೊತೆಯಾಗಿ ನಿಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇವೆ. ಗೆಳೆಯರೆ, ಆಂಧ್ರ ಪ್ರದೇಶದಲ್ಲಿ 2019ರಿಂದ ಜಗನ್ ಮೋಹನ್ ರೆಡ್ಡಿ ಅವರ ಪಾರುಪತ್ಯ ನಡೀತಾ ಇದೆ. 2019ರ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿದ್ದ YSRCP ಅವತ್ತು 175 ವಿಧಾನಸಭಾ ಕ್ಷೇತ್ರಗಳ ಪೈಕಿ 151 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಹಾಗೆಯೇ ಲೋಕಸಭೆಯ 25 ಕ್ಷೇತ್ರಗಳ ಪೈಕಿ 22 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿತ್ತು. ಇನ್ನುಳಿದ 3 ಕ್ಷೇತ್ರಗಳಲ್ಲಿ TDP ಜಯಬೇರಿ ಬಾರಿಸಿತು. ಇನ್ನು 2019ರಲ್ಲಿ ಯಾವುದೇ ಮೈತ್ರಿ ಇಲ್ಲದೆ ಏಕಾಂಗಿಯಾಗಿ ಸ್ಪರ್ಧಿಸಿದ BJPಗೆ ಅಲ್ಲಿ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಈ ಬಾರಿ ಅವರು ಮತ್ತೆ TDP ಹಾಗೂ ಜನಸೇನಾ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇದು BJPಯ ಸೀಟ್ಗಳನ್ನು ಹೆಚ್ಚು ಮಾಡಿಕೊಳ್ಳೋದರ ಜೊತೆಗೆ NDA ಸೀಟ್ಗಳನ್ನು ಕೂಡ
400ರ ಗಡಿಯನ್ನು ದಾಟಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಅಧಿಕಾರವನ್ನು ಹಿಡಿಯೋಕೆ ಬಯಸಿರೋ ಚಂದ್ರಬಾಬು ನಾಯ್ಡುಗೂ ಕೂಡ ಮೈತ್ರಿ ಅನಿವಾರ್ಯ ಆಗಿದೆ. ಹೀಗಾಗಿನೇ ಇಲ್ಲಿ ಮೈತ್ರಿ ಏರ್ಪಟ್ಟಿದ್ದು ಈಗ ಚುನಾವಣೆಯ ರಂಗು ಹೆಚ್ಚಾಗ್ತಾ ಇದೆ. ಇನ್ನು ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಆಂಧ್ರ ಪ್ರದೇಶದಲ್ಲಿ ಈ 3 ಪಕ್ಷಗಳು ಮೈತ್ರಿ ಮಾಡಿಕೊಂಡ್ರು ಜಗನ್ಮೋಹನ್ ರೆಡ್ಡಿ ಅವರನ್ನು ಸೋಲಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಮೈತ್ರಿಯ ಹೊರತಾಗಿ ಕೂಡ YSRCP 115ರಿಂದ 122 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ, TDP ಮತ್ತು ಜನಸೇನಾ ಮೈತ್ರಿಕೂಟ 60ರಿಂದ 65 ಸ್ಥಾನಗಳನ್ನಷ್ಟೇ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಇದೆಲ್ಲದರ ನಡುವೆ ಆಂಧ್ರ ಪ್ರದೇಶದ ರಾಜಕೀಯವನ್ನು ಬದಲಾಯಿಸಬಲ್ಲ ಮತ್ತೊಂದು ಬೆಳವಣಿಗೆ ಅಲ್ಲಿ ನಡೀತಾ ಇದೆ. ತೆಲಂಗಾಣವನ್ನು ಗೆದ್ದ ಬಳಿಕ ಕಾಂಗ್ರೆಸ್ ಪಕ್ಷ ಕೂಡ ಆಂಧ್ರ ಪ್ರದೇಶದ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ YS ಶರ್ಮಿಳಾ ಅವರನ್ನು ಕಾಂಗ್ರೆಸ್ಗೆ ಸೇರಿಸಿಕೊಂಡು ಆಕೆಯನ್ನು ರಾಜ್ಯ ಘಟಕದ ಅಧ್ಯಕ್ಷೆಯನ್ನಾಗಿ ಕೂಡ ಮಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕಿಂತಲೂ ಕಾಂಗ್ರೆಸ್ನ ಸ್ಪರ್ಧೆಯ ಪರಿಣಾಮ NDA ಮೇಲಾಗುತ್ತಾ ಅಥವಾ YSRCP ಮೇಲಾಗುತ್ತಾ ಅನ್ನೋದು ಮುಖ್ಯ ಆಗುತ್ತೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಜಗನ್ ಮತಗಳನ್ನು ಪಡೆದ್ರೆ ಅಲ್ಲಿ TDPಗೆ ಲಾಭ ಆಗುತ್ತೆ. ಅದೇ ಕಾಂಗ್ರೆಸ್ ಪಕ್ಷ TDPಯ ಮತಗಳನ್ನು ಸೆಳೆದುಬಿಟ್ರೆ ಅದು YSRCPಗೆ ಸಹಾಯ ಮಾಡಿದಂತಾಗುತ್ತೆ. ಸೊ ಈ ಹಾವು ಏಣಿ ಆಟದಲ್ಲಿ ಏಣಿ ಹತ್ತೋದು ಯಾರು, ಹಾವಿನ ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಯಾರು ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಮಾತು ನಿಜವೇ ಆದರೂ ಅವರು ಜನರಿಗೆ ನೇರವಾಗಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಸೊ ಅಲ್ಲಿನ ಜನ ರಾಜ್ಯದ ಅಭಿವೃದ್ಧಿಯನ್ನು ನೋಡ್ತಾರಾ ಅಥವಾ ತಮ್ಮ ಉದ್ಧಾರವನ್ನು ನೋಡ್ತಾರಾ ಅನ್ನೋದು ಈ ಚುನಾವಣೆಯಲ್ಲಿ ಸಾಬೀತಾಗಲಿದೆ. ಹೀಗಾಗಿ ಈ ಬಾರಿ ಆಂಧ್ರ ಪ್ರದೇಶದ ಚುನಾವಣೆ ತುಂಬ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಇನ್ನು ಈ ಬಾರಿ ಕರ್ನಾಟಕದಲ್ಲಿ BJP 25 ಸ್ಥಾನಗಳನ್ನು ಪಡೆಯೋದು ಡೌಟು. ಇಲ್ಲಿ ಒಂದಷ್ಟು ಕ್ಷೇತ್ರಗಳು BJPಗೆ ನಷ್ಟ ಆಗ್ಬೋದು. ಆ ನಷ್ಟವನ್ನು ಆಂಧ್ರ ಪ್ರದೇಶದಲ್ಲಿ ತುಂಬಿಕೊಳ್ಳೋದಕ್ಕೆ BJP ಪ್ರಯತ್ನ ಪಟ್ಟಿದೆ. ಹೀಗಾಗಿ ತಾನು ಸ್ಪರ್ಧಿಸಿರುವ 6 ಕ್ಷೇತ್ರಗಳಲ್ಲಿ 6 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಅದು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಆಂಧ್ರದಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.